60 ವರ್ಷ ದಾಟಿದ ಪ್ರತಿಯೊಬ್ಬರೂ ಮಾಡಬೇಕಾದ 10 ಕೆಲಸಗಳು. ವಯಸ್ಸಾದಾಗ ಈ ಕೆಲಸಗಳನ್ನು ಮಾಡುವುದರಿಂದ ವೃದ್ಧಾಪ್ಯವು ಬಹಳ ಸುಂದರವಾಗಿರುತ್ತದೆ. ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಹಣ ಉಳಿತಾಯ ಮಾಡಿಟ್ಟುಕೊಳ್ಳಿ. ನಿಮ್ಮನ್ನು ವೃದ್ಧಾಪ್ಯದಲ್ಲಿ ರಕ್ಷಿಸುವುದು ನೀವು ಸಂಪಾದನೆ ಮಾಡಿ ಉಳಿಸಿದ ಹಣ ಮಾತ್ರ. ಈಗಿನ ಕಾಲದಲ್ಲಿ ತಂದೆ ತಾಯಿಯರನ್ನು ಕೊನೆಗಾಲದಲ್ಲಿ ನಿರ್ಲಕ್ಷ್ಯ ಮಾಡುತ್ತಾ ಸರಿಯಾಗಿ ನೋಡಿಕೊಳ್ಳುವುದಿಲ್ಲ. ಆದ್ದರಿಂದ ಮಕ್ಕಳ ಮೇಲೆ ಹೆಚ್ಚು ಆಸೆ ಇಟ್ಟುಕೊಳ್ಳಬೇಡಿ. ಯಾವ ಸಮಯದಲ್ಲಿ ಯಾರು ಹೇಗೆ ಬದಲಾಗುತ್ತಾರೆಂದು ಹೇಳಲು ಬರುವುದಿಲ್ಲ. ಪತಿ ಅಥವಾ ಪತ್ನಿ ಸಾವನ್ನಪ್ಪಿದ ನಂತರ ಒಂಟಿ ಜೀವನ ನರಕದಂತೆ ಇರುತ್ತದೆ. ಅಂತಹವರು ಮನೆಯಲ್ಲಿ ಹೆಚ್ಚು ಸಮಯ ಕಳೆಯಬೇಡಿ. ಬದಲಾಗಿ ಮನೆ ಹೊರಗಡೆ ಬಂದು 4 ಜನರನ್ನು ಸ್ನೇಹಿತರನ್ನಾಗಿ ಮಾಡಿಕೊಂಡು ಅವರೊಂದಿಗೆ ಮಾತನಾಡಿ ನಿಸರ್ಗದಲ್ಲಿ ಸ್ವಲ್ಪ ಸಮಯ ಕಳೆಯಿರಿ. ಇದರಿಂದ ನಿಮಗೆ ಒಂಟಿತನದ ಯೋಚನೆ ದೂರವಾಗುತ್ತದೆ. ಗಂಡು ಮಕ್ಕಳು ನಿಮ್ಮ ಮಾತನ್ನು ಕೇಳಲಿಲ್ಲ ಎಂದರೆ ತಲೆ ಕೆಡಿಸಿಕೊಳ್ಳಬೇಡಿ. ಏಕೆಂದರೆ ಆ ಸಮಯದಲ್ಲಿ ತಂದೆ ತಾಯಿ ಮಾತಿಗಿಂತ ಹೆಂಡತಿ ಮಾತು ಅವರಿಗೆ ಮುಖ್ಯವಾಗಿರುತ್ತದೆ. ಮಕ್ಕಳ ಮೇಲೆ ಚಾಡಿ ಹೇಳಬೇಡಿ. ಇದು ಮಕ್ಕಳಿಂದ ನಿಮ್ಮನ್ನು ದೂರ ಮಾಡುತ್ತದೆ. ಈಗಾಗಲೇ ನಿಮ್ಮೆಲ್ಲ ಸಾಲಗಳು ತೀರಿ ಹೋಗಿದ್ದರೆ ನೀವು ಅದೃಷ್ಟವಂತರು ಎಂದು ಹೇಳಬಹುದು. ಏಕೆಂದರೆ ಮಕ್ಕಳಿಗಾಗಿ ಮಾಡಿದ ಸಾಲಗಳು ವಯಸ್ಸಾದರೂ ತೀರಿಸದಿದ್ದರೆ ಮಕ್ಕಳು ಆ ಸಾಲ ತೀರಿಸುತ್ತಾ ಚುಚ್ಚು ಮಾತುಗಳನ್ನಾಡಿ ನಿಮ್ಮ ಮೇಲಿನ ಗೌರವ ಕಡಿಮೆ ಮಾಡಿಕೊಳ್ಳುತ್ತಾರೆ. ಮಕ್ಕಳು ಹೇಳಿದ ಎಲ್ಲ ಮಾತಿಗೂ ತಲೆ ಹಾಡಿಸಬೇಡಿ. ನೀವು ಸಾಕಿ ದೊಡ್ಡವರನ್ನಾಗಿ ಮಾಡಿದ ಮಕ್ಕಳು ನಿಮ್ಮನ್ನು ತಿರುಗಿ ಪ್ರಶ್ನೆ ಮಾಡುವಂತೆ ಇಟ್ಟುಕೊಳ್ಳಬೇಡಿ. ವೃದ್ಧಾಪ್ಯದಲ್ಲೂ ಮಕ್ಕಳು ನಿಮಗೆ ಗೌರವ ನೀಡುವಂತೆ ನೋಡಿಕೊಳ್ಳಿ. ಆಸ್ತಿ ಅಂತಸ್ತು ಹೆಚ್ಚು ಇಲ್ಲದೆ ಹೋದರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿ. ಇದ್ದಿದ್ದರಲ್ಲೇ ಎಲ್ಲವನ್ನೂ ನಿಭಾಯಿಸಿ. ಇದರಿಂದ ಮತ್ತೊಬ್ಬರ ಮುಂದೆ ತಲೆ ತಗ್ಗಿಸುವ ಪ್ರಮೇಯ ಬರದೆ ಆತ್ಮಗೌರವವನ್ನು ಹೆಚ್ಚಿಸುತ್ತದೆ. ದೇವರ ಸೇವೆ ಜೊತೆಗೆ ಯೋಗ, ಪ್ರಾಣಾಯಾಮ, ಧ್ಯಾನವನ್ನು ಅಭ್ಯಾಸ ಮಾಡಿಕೊಳ್ಳಿ. ಪುಸ್ತಕ ಓದುವುದು, ಬರೆಯುವುದು ಅಥವಾ ಇತರ ಚಟುವಟಿಕೆಗಳಿಗೆ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಇದರಿಂದ ಕೆಲವೊಮ್ಮೆ ಮನಸ್ಸಿಗೆ ಉಂಟಾಗುವ ನೋವು ದೂರವಾಗುತ್ತದೆ. ವೃದ್ಧಾಪ್ಯದಲ್ಲಿ ಆನಂದದಿಂದ ಜೀವನ ಮಾಡುವುದು ಅತಿ ಮುಖ್ಯ. ಜೀವನದಲ್ಲಿ ಚಿಕ್ಕ ಚಿಕ್ಕ ಆಸೆ ಪಡುವುದು ಸಾಮಾನ್ಯ. ಅಂತಹ ಆಸೆಗಳು ಏನಾದರೂ ಉಳಿದಿದ್ದರೆ ಅದನ್ನು ಪೂರೈಸಿಕೊಳ್ಳಿ. ವಯಸ್ಸಾಗುವಷ್ಟರಲ್ಲಿ ಒಂದು ಸ್ವಂತ ಮನೆ ಇರಬೇಕೆಂದು ಎಲ್ಲರೂ ಆಸೆ ಪಡುತ್ತಾರೆ. ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ಒಂದು ಮನೆ ಎಂದು ಇರಲೇಬೇಕು. ಆದಷ್ಟು ಸ್ವಂತ ಮನೆ ಮಾಡಿಕೊಳ್ಳುವ ಕಡೆ ಹೆಚ್ಚು ಗಮನ ಕೊಡಿ. ವರ್ಷಕ್ಕೆ 1 ಅಥವಾ 2 ಬಾರಿ ನಿಮ್ಮ ಪತಿ ಅಥವಾ ಪತ್ನಿ ಜೊತೆ ಪ್ರವಾಸಕ್ಕೆ ಹೋಗಿ ಬನ್ನಿ. ಇದರಿಂದ ಮಕ್ಕಳು, ಸೊಸೆ, ಮನೆಯ ಇತರ ಸದಸ್ಯರಿಗೂ ಸ್ವಲ್ಪ ಬಿಡುವು ನೀಡಿದಂತಾಗುತ್ತದೆ. ನಿಮ್ಮ ಮನಸ್ಸಿಗೂ ಹೊಸ ಜಾಗದಿಂದ ಬದಲಾವಣೆ, ಮಾನಸಿಕ ನೆಮ್ಮದಿ ಲಭಿಸುತ್ತದೆ. ಭಂಗವಿಲ್ಲದ ಸುಖ ನಿದ್ರೆ ಮಾಡಿ. ನಿಮ್ಮ ಮೈ ಮನಸ್ಸು ವಿಶ್ರಾಂತಿ ಪಡೆಯಲು ನಿರಂತರವಾಗಿ 6 ಅಥವಾ 7 ಗಂಟೆಗಳ ನಿದ್ರೆ ಅಗತ್ಯವಿರುತ್ತದೆ. ಮಲಗುವಾಗ ಎಲ್ಲ ಯೋಚನೆಗಳನ್ನು ದೂರಕ್ಕಿಡಿ. ಬೇಗನೆ ಮಲಗಿ ಬೇಗ ಏಳುವ ಅಭ್ಯಾಸ ಮಾಡಿಕೊಳ್ಳಿ. ವೃದ್ಧಾಪ್ಯದಲ್ಲಿ ಹಣ ಉಳಿತಾಯ ಮಾಡಬೇಕು. ಎಲ್ಲದಕ್ಕೂ ಮಕ್ಕಳ ಮುಂದೆ ಕೈ ಚಾಚುವಂತಿರಬಾರದು. ಆಸ್ತಿ, ಬಂಗಾರ, ಬೆಳ್ಳಿ, ಕೊಂಚ ಹಣವನ್ನು ಆಪತ್ಕಾಲಕ್ಕೆ ಇಟ್ಟುಕೊಂಡಿರಬೇಕು. ಮಕ್ಕಳನ್ನು ನೀವು ತುಂಬಾ ಪ್ರೀತಿಯಿಂದ ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿರಬಹುದು. ಆದರೂ ಅವರಿಂದ ಈ ಸಮಯದಲ್ಲಿ ಹೆಚ್ಚು ಪ್ರೀತಿ ನಿರೀಕ್ಷೆ ಮಾಡಬೇಡಿ. ಅವರಾಗಿ ನಿಮ್ಮನ್ನು ಪ್ರೀತಿಯಿಂದ ಮಾತನಾಡಿಸಿದರೆ ನೋಡಿಕೊಂಡರೆ ಸಂತೋಷ, ನೋಡಿಕೊಳ್ಳದಿದ್ದರೆ ಚಿಂತಿಸಬೇಡಿ. ಅದನ್ನೇ ಯೋಚಿಸಿ ಕೊರಗುವುದು ಬೇಡ. ನಿಮ್ಮ ಆಹಾರ ಸೇವನೆಯಲ್ಲಿ ಶಿಸ್ತು ಕಾಪಾಡಿಕೊಳ್ಳಿ. ಸಿಹಿ, ಕೊಬ್ಬು, ಕರಿದ ಪದಾರ್ಥಗಳನ್ನು ಹೆಚ್ಚು ಸೇವಿಸಬೇಡಿ. ಕೊಲೆಸ್ಟ್ರಾಲ್ ಹೆಚ್ಚಾದರೆ ಆರೋಗ್ಯದ ಸಮಸ್ಯೆ, ತೂಕ ಹೆಚ್ಚಾಗುತ್ತದೆ, ರಕ್ತ ಸಂಚಾರಕ್ಕೆ ತೊಂದರೆಯಾಗುತ್ತದೆ. ಸಸ್ಯಾಹಾರ ಹೆಚ್ಚಾಗಿ ಬಳಸಿ. ಹಿತಿಮಿತಿ ಆಹಾರ ಸೇವನೆ ಮಾಡಿ. ಸಿಗರೇಟ್, ಬೀಡಿ, ಕುಡಿತ ಕೆಟ್ಟ ಅಭ್ಯಾಸಗಳು ಇದ್ದರೆ ಈಗಿನಿಂದಲೇ ಬಿಟ್ಟುಬಿಡಿ. ಈ ಎಲ್ಲ ಕೆಟ್ಟ ಅಭ್ಯಾಸಗಳಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ. ದೇಹವು ರೋಗಗಳ ಖಜಾನೆ ಆಗುತ್ತದೆ. ದುಃಖ, ಕೋಪ, ಭಯ, ಕೀಳಿರಿಮೆ, ವಿಕೃತ ಕಾಮ, ಅತಿ ನಾಚಿಕೆ ಸ್ವಭಾವ, ಚಪಲ ಗುಣಗಳನ್ನು ಹತೋಟಿಯಲ್ಲಿಡಿ. ಅನುಕಂಪ, ಸ್ವಾಭಿಮಾನ, ದಯೆ ಗುಣಗಳನ್ನು ವೃದ್ಧಾಪ್ಯದಲ್ಲಿ ಹೆಚ್ಚು ರೂಪಿಸಿಕೊಳ್ಳಿ. ಪ್ರತಿನಿತ್ಯ 2-3 ಲೀಟರ್ಗಳಷ್ಟು ನೀರು ಸೇವಿಸಬೇಕು. ನೀರು ಹೆಚ್ಚು ಸೇವಿಸುವುದರಿಂದ ಮಲಬದ್ಧತೆ ದೂರವಾಗಿ ಮೂತ್ರಕೋಶದಲ್ಲಿ ಕಲ್ಲಾಗುವುದನ್ನು ಇದು ತಡೆಯುತ್ತದೆ. ಚಿಕ್ಕ ಮಕ್ಕಳನ್ನು ಪ್ರೀತಿಸಿ ಅವರೊಂದಿಗೆ ಹೆಚ್ಚು ಸಮಯ ಕಳೆದು ಅವರ ಆಟಗಳಿಗೆ ಪ್ರೋತ್ಸಾಹಿಸಿ. ನೀವು ಕೂಡ ಭಾಗವಹಿಸಿ. ಸಾಕು ಪ್ರಾಣಿಗಳ ಮೇಲೆ ದಯೆ ತೋರಿಸಿ. ನಿತ್ಯ ಜೀವನದಲ್ಲಿ ದೇವರ ಪೂಜೆ, ಭಜನೆ, ಪ್ರಾರ್ಥನೆಗಳನ್ನು ರೂಢಿಸಿಕೊಳ್ಳಿ. ಇದರಿಂದ ಮಾನಸಿಕ ನೆಮ್ಮದಿ ಜೊತೆಗೆ ಬದುಕಿನಲ್ಲಿ ಸಮಸ್ಯೆಗಳು ಬಂದಾಗ ಅದರಿಂದ ಹೊರಬರಲು ಧೈರ್ಯ ಹೆಚ್ಚುತ್ತದೆ. ಪಿಂಚಣಿ ಹಣ,
PF ಹಣ ಬಂದಾಗ ಅದರಿಂದ ಬಡ್ಡಿ ಬರುವ ಹಾಗೆ ಏನಾದರೂ ದಾರಿ ಮಾಡಿಕೊಳ್ಳಿ. ಅದರಿಂದ ಕನ್ನಡಕಕ್ಕೆ ಹಣ, ಹಲ್ಲು ಕಟ್ಟಿಸಿಕೊಳ್ಳಲು ಹಣ, ಏನಾದರೂ ತಿನ್ನಲು ಆಸೆ ಆದಾಗ ಮತ್ತೊಬ್ಬರ ಬಳಿ ಕೈ ಚಾಚುವ ಬದಲು ನಿಮ್ಮ ಕೆಲ ಖರ್ಚುಗಳನ್ನು ನೀವೇ ನೋಡಿಕೊಳ್ಳಬಹುದು. ಮನೆಗೆ ಬಂಧುಗಳು ಬಂದಾಗ ಮಕ್ಕಳ ಮುಂದೆ ಯಾವಾಗಲೂ ನಮ್ಮ ಆರೋಗ್ಯ ಸರಿಯಿಲ್ಲ ಎಂದು ಹೆಚ್ಚು ಬಾರಿ ಹೇಳಬೇಡಿ. ನಿಮಗೆ ತೀರಾ ಹತ್ತಿರವಾಗುವ ಸ್ನೇಹಿತರ ಬಳಿ ಮನಬಿಚ್ಚಿ ಎಲ್ಲ ವಿಷಯಗಳನ್ನು ಹಂಚಿಕೊಳ್ಳಿ. ಯಾರ ಮೇಲೂ ಕೂಗಾಡಲು ಆಗುವುದಿಲ್ಲ ಎಂದು ನಿಮ್ಮ ಪತಿ ಅಥವಾ ಪತ್ನಿ ಮೇಲೆ ಕೂಗಾಡಬೇಡಿ. ವಯಸ್ಸಾದ ಕಾಲದಲ್ಲಿ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಆಸರೆಯಾಗಿರಬೇಕು. ವೃದ್ಧಾಪ್ಯದಲ್ಲಿ ಪಾಲಿಸಬೇಕಾದ ಕೆಲವು ವಿಶೇಷ ನಿಯಮಗಳನ್ನು ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.